ಆದ್ರೆ ಆ ವ್ಯಕ್ತಿಗೆ ಬೈಕಿಗೆ ಗುದ್ದಿದ್ದಾರೆ. ಆದ್ರೆ ಆ ವ್ಯಕ್ತಿನ ಯಾರು ಎತ್ತಕ್ಕೆ ಬರ್ತಿಲ್ಲ ಇಲ್ಲಿ. ಓಕೆ, ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಬಾಯ್ಸ್ ಗೋಕರ್ಣ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ನಮ್ಮ ಅಭಿ ಫಸ್ಟ್ ಪೂಜೆ ಶುರು ಮಾಡ್ದ ಟಿಟಿಗೆ. ನಂತರ ಟಿಟಿಯಲ್ಲಿ ಮೋಜು ಮಸ್ತಿ ಶುರು ಆಯ್ತು ನೋಡಿ. ಹಿಂಗೆ ಎಲ್ರು ಡ್ಯಾನ್ಸ್ ಮಾಡ್ತಾ ಫುಲ್ ನೈಟ್ ಎಲ್ಲ ನಾವು ಹೊರಟಿದ್ದೆ. 1 ಗಂಟೆ ರಾತ್ರಿಗೆ ನೈಟ್ ಎಲ್ಲ ಹೊರಟ್ವಿ. ಈವ್ನಿಂಗ್ಗೆ ಕ್ಯಾಮ್ರಾ ಕಾಂಟ್ರೆ ಸಾಕು, ಏನಾರು ಅಲರ್ಟ್ಸ್ ಇರ್ತಾನೆ. ಆಮೇಲೆ ನಾವು ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡ್ವಿ. ಆಮೇಲೆ ನಮ್ಮ ಪಚ್ಚ ಒಂದು ಫೋರ್ಸ್ ಕೊಟ್ರು. ನೆಕ್ಸ್ಟ್ ನಾವು ಬೆಳಗಿನ ಜಾವ 6 ಗಂಟೆಗೆ ಮುರುಡೇಶ್ವರ ತಲುಪಿದ್ವಿ. ಬಹಳ ಚೆನ್ನಾಗಿತ್ತು ನಮ್ಮ ಮುರುಡೇಶ್ವರ ದೇವಸ್ಥಾನ. ಹಂಗೆ ಬೀಚ್ ನೋಡ್ಕೊಂಡು ನಾವು ಒಳಗೇನ್ ದೇವಸ್ಥಾನದೊಳಗೆ ಹೋಗಿಲ್ಲ, ಬಟ್ ಹಾಗೆ ಒಂದ್ 6 ಗಂಟೆಗೆ ಒಂದು ವ್ಯೂ ನೋಡ್ಕೊಂಡು ದೇವರನ್ನ ಹೊರಗಡೆಯಿಂದಾನೆ ನೋಡ್ಕೊಂಡು ತುಂಬಾ ಖುಷಿ ಪಟ್ವಿ. ಆಮೇಲೆ ನಮ್ಮ ಹುಡುಗರು ಕೆಲವೊಬ್ರು ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿಂದ ಮಲ್ಕೊಂಡಿದ್ರು. ನಾವು ಮಾತ್ರ ಒಂದ್ 3 ಜನ ಎದ್ದು ಈ ವ್ಯೂ ನ ನೋಡಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೆ ನಮ್ಮ ಸಿಲ್ವರ್ ಸ್ಯಾಂಡ್ ಬೀಚ್ ರೆಸಾರ್ಟ್ಗೆ. ಕುಮಟಾದಲ್ಲಿ ಇದೆ ಇದು. ತುಂಬಾ ಅದ್ಭುತವಾಗಿದೆ ಮಾತ್ರ, ನೀವೆಲ್ಲರೂ ಇಲ್ಲಿಗೆ ಹೋಗ್ಲೇಬೇಕು. ಬೀಚ್ ಹತ್ರನೇ ಇರೋ ಒಂದು ಸ್ಟೇ ಇದು. ನೆಕ್ಸ್ಟ್ ಇಲ್ಲೆಲ್ಲ ನೋಡ್ಕೊಂಡು ನಾವೆಲ್ಲ ಡೈರೆಕ್ಟ್ ತಿಂಡಿಗೆ ಬಂದ್ವಿ. ತಿಂಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಅದು ಇದು ಮಾತಾಡ್ಕೊಂತ ತಿಂಡಿ ಎಲ್ಲ ತಿಂದ್ವಿ. ಆಮೇಲೆ ನಾವು ಇಲ್ಲಿಂದ ಸೀದಾ ಹೊರಟಿದ್ದೆ ಅಗ್ನಾಶಿನಿಯಲ್ಲಿರೋ ಒಂದು ಬೋಟ್ ಅಡ್ವೆಂಚರ್ ರೈಡ್ ಗೆ. ಈ ಒಂದು ವೈಬ್ ನೋಡಿ ನಮ್ಮ ಹುಡುಗರೆಲ್ಲ ಫುಲ್ ಮೈ ಮೇಲೆ ದೇವ್ರು ಬರ್ತಾರೆ, ಡ್ಯಾನ್ಸ್ ಮಾಡ್ತಿದ್ರೆ. ನಮ್ ರಾಹುಲ್ ಮಾತ್ರ ಹಿಂಗ್ ಕೂತಿದ್ದ. ಈಗ ನೆಕ್ಸ್ಟ್ ನಮ್ಮ ಸಂಕರ್ಷಣ್ ಅವರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ದಿನಗಳ ನಂತರ ನಮ್ಮ ಆತ್ಮೀಯ ಗೆಳೆಯರ ಜೊತೆ ಬಂದಿದೀವಿ. ಎಲ್ಲ ನಮ್ ಸ್ಕೂಲ್ ಫ್ರೆಂಡ್ಸ್. ನಿನ್ನೆ ರಾತ್ರಿ ಹೊರಟಿದ್ವಿ ನಾವು ಶಿವಮೊಗ್ಗದಿಂದ. ಇವತ್ ಬೆಳಗ್ಗೆ ಬಂದ್ಬಿಟ್ಟು ಬೀಚ್ ಅಲ್ಲೆಲ್ಲ ಆಟ ಆಡಿ ಇವತ್ತು ಬೋಟ್ ರೈಡ್ ಮಾಡಕ್ ಬಂದಿದೀವಿ. ಫಿನಿಕ್ಸ್ ಬೋಟ್ ಕ್ಲಬ್ ನಮ್ಮ ಅಗನಾಶಿನಿಯಲ್ಲಿ ಇರೋದು. ನೀವೇನಾರು ಎಲ್ಲಾರು ನೆಕ್ಸ್ಟ್ ಏನಾರು ಅಡ್ವೆಂಚರ್ ಮಾಡ್ಬೇಕು, ಅಗನಾಶಿನಿ ಕುಮಟಾದಲ್ಲಿ ಬರ್ಬೇಕು ಅಂದ್ರೆ ಸಿ ಲೈಫ್, ಫಿನಿಕ್ಸ್ ಸಿ ಲೈಫ್. ನಮ್ ಭಯಾನ್ ತೋರ್ಸಿ, ಭಯಾನ. ಹಾ, ನಿಮ್ ಹೆಸರು? ಗಣೇಶ್. ಜೈ ಗಣೇಶ್. ನಮ್ ಸಿ ಲೈಫ್ ಅಡ್ವೆಂಚರ್ ಗಣೇಶ್ ಅವರು ಬಹಳ ಅಡ್ವೆಂಚರಸ್ ಆಕ್ಟಿವಿಟಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನ್ ಮಾಡಿದ್ವಿ, ಬೋಟ್ ಅಲ್ಲಿ ಏನೇನ್ ಮಾಡಿದ್ವಿ ಅಂತ ಎಲ್ಲ ಬರುತ್ತೆ. ನಮ್ಮ ಒಬ್ಬ ಹುಲಿ ಇದರಲ್ಲಿ, ದಯವಿಟ್ಟು ಅವ್ರು ತೋರ್ಸ್ಬೇಕು. ಶೇರ್ ಹುಲಿ ನೋಡ್ರಿ ಅಲ್ಲಿ. ಮಂಗಳ ಸಿನಣ್ಣ, ಮಂಗಳ ಸಿನಣ್ಣ, ದೊಡ್ಡ ಹುಲಿ, ದೊಡ್ಡ ಹುಲಿ ನಮ್ಮ ಮಂಗಳ ಸಿನಣ್ಣ. ಫ್ರೆಂಡ್ಸ್, ಇದು ಲೈಟ್ ಹೌಸ್. ಇಲ್ಲಿ ಸುತ್ತಮುತ್ತ ಇರೋ ಬೋಟಿಂಗ್ ಮಾಡೋರು, ಆಮೇಲೆ ಬೆಸ್ತರು ಅಂದ್ರೆ ಫಿಶಿಂಗ್ ಮಾಡೋರಿಗೆ ಇಲ್ಲಿಂದಾನೆ ಸಿಗ್ನಲ್ ಕೊಡೋದು. ಇದು ನಮ್ಮ ಗವರ್ಮೆಂಟ್ ಸರ್ಕಾರದ ಅಂಡರ್ಟೇಕಿಂಗ್ ಅಲ್ಲಿ ಇದೆ. ಎಲ್ಲಾ ರೀತಿ ಸಾಯಂಕಾಲ ಆದ್ಮೇಲೆ ಎಲ್ಲಾ ಲೈಟ್ ಸಿಗ್ನಲ್ಸ್ ಕೊಡತ್ತೆ, ಎಲ್ಲಿಗೆ ಬಂದ್ಬಿಟ್ಟು ಫಿಶಿಂಗ್ ಮಾಡ್ಬೇಕು ಅಂತ ಹೇಳಿ. ನಮ್ ಸಂಕರ್ಷಣ ಹೇಳ್ದಂಗೆ ಇದೆ ಆ ಲೈಟ್ ಹೌಸ್. ಈ ಲೈಟ್ ಹೌಸ್ ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಈಗ ಅಷ್ಟ್ರೊಳಗೆ ನಂದು ಮೈಕ್ ಇಂದು ಚಾರ್ಜ್ ಕಮ್ಮಿ ಆಗಿ ವಾಯ್ಸ್ ಸ್ವಲ್ಪ ಆಡಿಬಲ್ ಆಗಿ ನಿಮಗೆ ಕೇಳಿಸಲ್ಲ. ಆದ್ರೂ ಆ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ನಾವು ಇವತ್ತೆಲ್ಲ 20 ವರ್ಷ, ನೀವಲ್ಲ 20 ವರ್ಷ ನಾವು ಒಪ್ಪಿಕೊಂಡು ಫಸ್ಟ್ ಟೈಮ್ ಟೀಚಿ ಮಾಡ್ಕೊಂಡು 20 ವರ್ಷ ನಾವು ಬಂದಿದ್ದೀವಿ. ಎಲ್ಲ ಬಂದಿದ್ದೀವಿ ನಿಮ್ಗೆ ಗೊತ್ತಾಗ್ತಾರೆ. ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಬಂದ್ಬಿಟ್ಟು ಪ್ಯಾರಡೈಸ್ ಬೀಚು. ಓಕೆನಾ, ಅಲ್ಲಿ ಪ್ಯಾರಡೈಸ್ ಬೀಚ್ ಅಲ್ಲಿ ನಾವು ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಬೋಟಿಂಗ್ ಬಂದಿದ್ವಿ. ಬರೀ 500 ರೂಪಾಯಿ ಇದೆ, ಬರೀ 500 ರೂಪಾಯಿ. ಹೌದಾ ಯಜಮಾನ್ರೆ? ಬಂದ್ಬಿಟ್ಟು ಹಾಫ್ಮೂನ್ ಬೀಚ್ ಅಂತ ಇದು ಮೇಲ್ಗಡೆಗೆ ಕಾಣ್ತಕ್ಕಂತೆ. ಬಹಳ ಪ್ರೈವೇಟ್ ಇದ್ದಾರೆ ಜನ, ಬಹಳ ವಂಡರ್ಫುಲ್ ಆಗಿರೋದು. ನಿಜವಾಗಿ 500 ರೂಪಾಯಿಗೆ ಇಷ್ಟು ವರ್ತು ನಿಜವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು. ಕೆಳಗಡೆ ಮ್ಯೂಸಿಕ್ ಸಹ ಇದೆ. ನಾವು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಡಾನ್ಸ್ ಮಾಡಿ ಜೀವನಗಳನ್ನ ನಮ್ದು ಕ್ರೀಡೆಗಳ ಇಷ್ಟಪಡ್ತೀನಿ. ಮತ್ತೆ ಮುಂದೆ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಎಲ್ಲದನ್ನು ನಿಮ್ಗೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಆಮೇಲೆ ರಾಹುಲ್ ನೋಡಿದ್ರೆ ಹಿಂಗ್ ಮಲ್ಕೊಂಡ್ಬಿಡ್ಬೇಕಾ. ಏನ್ ಮಾಡಕ್ಕಾಗತ್ತೆ, ಒಬ್ಬೊಬ್ರು ಒಂದೊಂಥರ ಆಸೆ ಅನ್ಕೊಂಡು ನಾನು ಸುಮ್ಮನೆ ಅದೇ. ಆಮೇಲೆ ಒಂದ್ ಸಂಕರ್ಷಣ ಹೋಗಿ ಒಂದು ಹುಡುಗಿಯಿಂದ ಕೂತ್ಬಿಡೋದ. ಅದಾದ್ಮೇಲೆ ನನಗೆ ಗೊತ್ತಾಗ್ಬಿಡ್ತು
ಆಮೇಲೆ ಹುಡುಗಿನೂ ಕರ್ಕೊಂಡು ಹೋಗಿದ್ರ ಅಂತ ಎಲ್ಲ ದಯವಿಟ್ಟು ಕೇಳ್ಬೇಡಿ, ನಂಗೆ ಗೊತ್ತು ನೀವೆಲ್ಲ ಅದೇ ಯೋಚನೆ ಮಾಡ್ತಿರ್ತೀರ ಅಂತ. ಆ ಹುಡುಗಿನೂ ನಮ್ ಜೊತೆ ಯಾರ ಸ್ಟ್ರೇಂಜರ್ ಆಗಿ ಬೋಟ್ ರೈಡಿಗೆ ಬಂದಿದ್ದಷ್ಟೇ, ನಮ್ಗೆ ಅವ್ರು ಯಾರು ಏನು ಗೊತ್ತಿಲ್ಲ. ಉಳ್ದವ್ರೆಲ್ಲ ಎಲ್ಲೋದ್ರು ಅಂತ ಕೇಳ್ಬೇಡಿ ಗಾಯ್ಸ್, ಉಳ್ದವ್ರು ಕೆಳಗಡೆ ಒಂದ್ ಸ್ವಲ್ಪ ಜನ ಕೂತಿದ್ರು, ಒಂದ್ ಸ್ವಲ್ಪ ಬೋಟ್ ಮುಂದೆ ಇದ್ರು, ಎಲ್ರು ಒಳ್ಳೆ ವ್ಯೂ ನ ನೋಡ್ಕೊಂತ ಹಂಗೆ ಸಮುದ್ರದ ಮಧ್ಯೆ ಕಳೆದೋಗಿದ್ವಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡಾಲ್ಫಿನ್ ಕಾಣಿಸತ್ತಾ ಅಂತ ಎಲ್ರು ಹುಡುಕ್ತಾನೆ ಇದ್ವಿ. ಕೊನೆಗೆ ಸಿಗ್ತಾ ಇಲ್ವಾ ಅಂತ ಹೇಳ್ತೀನಿ. ಆದ್ರೆ ಇವ್ರು ಅಷ್ಟೇ ನಮ್ ಜೊತೆನೆ ಬಂದ್ರು ಡಾಲ್ಫಿನ್ ಅನ್ನ ಹುಡುಕ್ತಾ. ಆದ್ರೆ ಡಾಲ್ಫಿನ್ ಅಲ್ಲಿ ಇಲ್ಲಿ ನಿಮ್ಗೆ ಕಾಣಿಸತ್ತೆ, ನೋಡ್ದವ್ರೆ ಪುಣ್ಯವಂತರು ಅಷ್ಟೇ. ಆಮೇಲೆ ಒಂದಿಷ್ಟು ಜನಕ್ಕೆ ಡಾಲ್ಫಿನ್ ಕಾಣಿಸ್ತು. ಹಾಗೆ ನಾವು ನೆಕ್ಸ್ಟ್ ಬಂದಿದ್ದೆ ಕಾಂತಾರ ಸ್ಪಾಟ್ಗೆ. ಕಾಂತಾರ ಫಿಲಮ್ ಅಲ್ಲಿ ಆಗಿದ್ದಂತ ಒಂದು ಶೂಟಿಂಗ್ ಸ್ಪಾಟ್ ಇದು. ಇಲ್ಲಿ ನೋಡಿರ್ಬೋದು ನೀವು, ಇಲ್ಲೊಬ್ಬ ಅಜ್ಜ ಇಲ್ಲಿ ಕೂತಿದ್ರು, ಅಲ್ಲಿ ರಾಜ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ರು ಅವ್ರನ್ನ. ಅದೇ ಸ್ಪಾಟ್ ಇದು. ಬಹಳ ಸಖತ್ತಾಗಿತ್ತು ಈ ಸ್ಪಾಟ್ ಮಾತ್ರ, ನಿಜವಾಗ್ಲೂ ಬಹಳ ವರ್ತ್ ಇದೆ. ನೀವು ಈ ಒಂದು ಬೋಟ್ ರೈಡಿಂಗ್ ಬರ್ಲೇಬೇಕು ಗೈಸ್. ಸಖತ್ ಒಳ್ಳೆ ಜಾಗದಲ್ಲಿ ಕಾಂತಾರನ ಶೂಟಿಂಗ್ ಮಾಡಿದ್ರು. ಅದ್ರಲ್ಲಿ ಇದು ಒಂದ್ ಜಾಗ, ಇದು ಗೋಕರ್ಣದ ಹತ್ರನೇ ಬರುತ್ತೆ. ಇದನ್ನೆಲ್ಲ ಅವ್ರ ಬೋಟ್ ರೈಡ್ ಅಲ್ಲೇ ನಮ್ಗೆ ಇನ್ಕ್ಲೂಡ್ ಆಗಿ ತೋರಿಸ್ತಾರೆ. ನೆಕ್ಸ್ಟ್ ನೀವು ಇದೇ ಜಾಗ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿ ನಿಮಗೆ ಇಲ್ಲೇ ನೀರಿಗೆ ಹಾರಿಸೋದು ಗೈಸ್. ನೋಡಿ ಎಷ್ಟು ಖುಷಿಯಾಗಿ ನಮ್ ದರ್ಶನ್ ಎಲ್ರು ಹಾರ್ತಾ ಇದಾರೆ, ಒಬ್ರಾದ್ಮೇಲೆ ಒಬ್ರು ಹೆಂಗ್ ಹಾರ್ತಾರ ನೋಡ್ರಿ. ಎಲ್ಲಾ ನೋವು ನಿಮ್ಗೆಲ್ಲಾ ಒಂದ್ ಬೇಜಾರನ್ನ ಮರ್ತು ನೀವ್ ಈ ಜಾಗಕ್ಕೆ ಬನ್ನಿ, ನಿಜವಾಗ್ಲು ಎಲ್ಲಾನು ನೀವು ಮರಿತೀರಾ. ನೋಡಿ ಒಬ್ರಾದ್ಮೇಲೆ ಹೋಗಿ ನಮ್ ದುನಿಯಾ ನೋಡ್ರಿ ಎಂತ ಡೈವ್ ಹೊಡೆದ ಇವಾಗ. ಹಿಂಗೆ ಒಬ್ರಾದ್ಮೇಲೆ ಒಬ್ರು ಡೈವ್ ಹೊಡಿತಾ ಹೋಗ್ತಾರೆ. ಈಗ ಬಲ್ಕಿ ನೋಡ್ರಿ ಹೆಂಗ ಆಡ್ತಿದ್ದಾನೆ, ಅಬ್ಬಾ. ಹಿಂಗೆ ಒಬ್ರಾದ್ಮೇಲೆ ಒಬ್ರು ಡೈವ್ ಹಾರ್ತಾರೆ ಗೈಸ್. ಈಗ ನೆಕ್ಸ್ಟ್ ನಮ್ಮಣ್ಣ ಅಭಿ ನೋಡಿ, ಅವ್ನ್ ನೋಡಿ ಹೆಂಗ ಆಡ್ತಾನೆ. ಈಗ ಅವ್ನಿಗೆ ಯಾರೋ ತಳ್ಳಂಗ್ ಮಾಡಿದ್ರೆ ಅವ್ನು ಎದ್ರದ ಒಂದ್ ಸೆಕೆಂಡು. ಈಗ ನೆಕ್ಸ್ಟ್ ಹಾರ್ತಾನೆ ನೋಡಿ, ಇಲ್ಲಿ ಬಲ್ಕಿ ಸ್ವಿಮ್ ಮಾಡ್ತಿದ್ದಾನೆ ಸಮುದ್ರದ ಮಧ್ಯ. ಈಗ ನೆಕ್ಸ್ಟ್ ನಮ್ಮಣ್ಣ ಹಾರಕ್ಕೆ ರೆಡಿ ಆಗಿದ್ದಾನೆ. ಅಬ್ಬಾ. ಹೀಗೆ ಒಬ್ರಾದ್ಮೇಲೆ ಒಬ್ರು ಒಂದು ಎಲ್ಲಾ ಇದನ್ನು ಮರ್ತು ಸಂತೋಷದ ಅಲೆಯಲ್ಲಿ, ಸಮುದ್ರದ ಅಲೆಗಳಲ್ಲಿ ತೇಲ್ತಾ ಇದ್ವಿ. ಇಷ್ಟು ನಮ್ ಮೋಜ್ ಹಾಗೂ ಗೋಜ್ ಹಾರಿದ್ರು ಗೈಸ್. ಇಲ್ಲಿ ಎಲ್ಲರೂ ನಾನ್ ಸ್ವಿಮ್ಮರ್ಸ್ ಇದ್ದಿದ್ದು, ಯಾರು ಭಯ ಪಡೋದ್ ಬೇಡ. ನಿಮ್ಗೆ ಲೈಫ್ ಜಾಕೆಟ್ ಹಾಕಿರ್ತಾರೆ. ಆಮೇಲೆ ಬೋಟ್ ರೈಡ್ ಅಲ್ಲಿ ಕರ್ಕೊಂಡು ಹೋಗಿರ್ತಾರಲ್ಲ, ಅವರಲ್ಲಿ 3 ಜನ ಪ್ರೊಫೆಷನಲ್ ಸ್ವಿಮ್ಮರ್ಸ್ ಇರ್ತಾರೆ. ನೋಡಿ ಯಾರಿಗೂ ಒಂದು ಈಜೆ ಬರಲ್ಲ, ಎಷ್ಟು ಚೆನ್ನಾಗಿ ಆರಾಮಾಗಿ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಈಗ ನೆಕ್ಸ್ಟ್ ನಮ್ ಸಂಕರ್ಷಣ್ ಅವರು ರೆಡಿ ಆಗ್ತಿದ್ದಾರೆ. ಆದ್ರೆ ಎಲ್ಲಿ ನೀರೇ ವಾಪಸ್ ಬೋಟ್ ಒಳಗ್ ಬಂದ್ಬಿಡತ್ತೆ ಅಂತ ನಮ್ ಹುಡುಗರು ಅವನಿಗೆ ಕಾಲ್ ಎಳಿತಾ ಇದಾರೆ. ಕಾಲೆಳೆ ಹೊಡ್ತಕ್ಕೆ ಸ್ವಲ್ಪ ಪ್ಯಾನಿಕ್ ಆಗಿ ವಾಪಸ್ ಬಂದ್ಬಿಟ್ರು ಸಂಕರ್ಷಣ್ ಅವರು. ರಾಹುಲನು ಅಷ್ಟೇ, ಅವನಿಗೆ ಕಾಲ್ ಎಳ್ತಾನೆ ನನ್ ಕೈಯಲ್ಲಿ ಆಗಲ್ಲ ಅಂತ. ಆದ್ರೂ ಈಗ ನೋಡಿ ಸಂಕರ್ಷಣ್ ಹಾರೇ ಬಿಟ್ರು ಕೊನೆಗೂ. ಅಯ್ಯೋ ಒಂದ್ಸಲಿ ಭೂಕಂಪ ಪ್ರವಾಹ ಎಲ್ಲ ಬಂದಂಗ ಆಗ್ಬಿಡ್ತ ನಮ್ ಹುಡುಗರಿಗೆ. ನೋಡ್ರಿ ಹೆಂಗೆ ನಗಾಡೋರಿಗೆ ಅಣಗಿಸ್ತಾ ಇದಾರೆ. ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದ್ಬಿಟ್ರೆ ನಮ್ ಪ್ಯಾನಿಕ್ ಪಾಲು ಅವರು ಫುಲ್ ಪ್ಯಾನಿಕ್ ಆಗ್ಬಿಟ್ಟವ್ರೆ. ಸುಮ್ನೆ ಹಿಂಗ್ ಥಮ್ಸ್ ಅಪ್ ಮಾಡ್ತೇನೆ. ಅವನಿಗಿರೋಷ್ಟು ಭಯ ನೀರಿಂದು ನಮ್ ಬ್ಯಾಚ್ ಅಲ್ಲಿ ಯಾರಿಗೂ ಇಲ್ಲ. ಎಷ್ಟು ಆಗಿಂದ ಇನ್ಸ್ಟ್ರಕ್ಷನ್ ಮೇಲೆ ಇನ್ಸ್ಟ್ರಕ್ಷನ್, ಏನು ಆಗಲ್ಲ. ಎಷ್ಟು ಧೈರ್ಯ ತುಂಬ್ತಿದ್ರು ಅವನ್ ಕೈಯಲ್ಲಿ ಆಯ್ತಿಲ್ಲ. ಅವನ್ ಫುಲ್ ಹೋಗ್ಬಿಟ್ಟವನೆ ಆಗ್ಲೇ. ನೋಡ್ರಿ ಅದು ಎಷ್ಟು ಹೇಳ್ತೀರಿ, ಏನಾಗಲ್ಲ ಸರ್ ಬನ್ನಿ ನಾವ್ ನೋಡ್ಕೊಂತೀವಿ, ನೀವು ಲೈಫ್ ಜಾಕೆಟ್ ಇದೆ ಅಂತ ಎಷ್ಟು ಹೇಳಿದ್ರು ಅವ್ನ್ ಬಾಳ ಹೆದರ್ತಿದಾನ ಅವಾಗಿಂದ. ನೋಡ್ಬೋದು ನೀವು 6 ಅಡಿ ಕಟ್ಔಟ್ ಅವನಿರೋ ಘಟಕ್ಕೆ ನೋಡಿದ್ರೆ ಭಯ ಪಡ್ತಾರ ಜನ. ಆದ್ರೆ ಆ ಭಯದ ಹಿಂದೆ ಈ ಒಂದ್ ಸತ್ಯ ಇದೆ ನೋಡ್ರಿ. ಎಲ್ರು ತಳ್ಳಕ್ ನೋಡ್ತಿದ್ದಾರೆ, ಚೀರಪ್ ಮಾಡ್ತಿದ್ದಾರೆ ಬೋಟ್ ಅವ್ರಂತೂ. ಏನ್ ಮಾಡಿದ್ರು ಅವನು ಅಲ್ಲಾಡ್ತಿಲ್ಲ, ನನ್ ಕೈಯಲ್ಲಿ ಆಗಲ್ಲ ಅಂತ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಕೊನೆಗೂ ನಮ್ ಪ್ಯಾನಿಕ್ ಬಾಲು ಅವರು ನೀರಿಗೆ ಹಾರಕ್ಕೆ ಮನ್ಸು ಒಪ್ಲೇ ಇಲ್ಲ ಅವರಿಗೆ. ಹಂಗಾಗಿ ಬೋಟಿಂದ ನಿಧಾನಕ್ಕೆ ಒಂದು ಸಣ್ಣ ಕೊಂಡೊಯ್ವು ಹಾಕಿ ನಿಧಾನಕ್ಕೆ ಇಳಿದ್ರು. ಕೆಲವೊಬ್ರು ಜೀವನದಲ್ಲಿ ಇರತ್ತೆ ಗಾಯ್ಸ್, ಅವ್ರದ್ದು ಏನ್ ಪಾಸ್ಟ್ ಇರತ್ತೆ ಅನ್ನೋದು ಹೇಳಕ್ ಬರಲ್ಲ. ಅದು ಏನೋ ಅವ್ರಿಗೊಂದು ನೀರಿಂದ ಒಂದು ಕೆಟ್ಟ ಇನ್ಸಿಡೆಂಟ್ ಆಗಿರುತ್ತೆ, ಹಂಗಾಗಿ ಅಷ್ಟು ಭಯ ಪಟ್ಟಿದ್ದಾನೆ ಅಷ್ಟೇ ನಮ್ ಬಾಲುನು. ಆದ್ರೂ ಏನೇ ಹೇಳಿ ನಮ್ ಬಾಲು ಒಳ್ಳೆ ಮಜಾ ಕೊಟ್ಟ ಹುಡುಗರಿಗಂತೂ. ನಿಜವಾಗ್ಲೂ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ, ಹೆದರಿದ್ರು ಹೋಯ್ತು. ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ, ಗಟ್ಟಿ ಎಳಿಬೇಕು, ಬಿಡಬಾರ್ದು, ಹೆದರಿದ್ರು ಹೋಯ್ತು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿ. ಆಮೇಲೆ ಬಾಲನ್ನ ನೀರಲ್ಲಿ ಪದಾರ್ಥ ನೋಡಿ ದುನಿಯಾ ಕಾಪಾಡಕ್ ಬಂದ. ಬಟ್ ನಾ ಈ ಸೀನ್ ನೋಡಿ ಒಂದು ಡೈಲಾಗ್ ನೆನಪಾಯ್ತು.
ಕೊನೆಗೂ ನಮ್ ದುನಿಯಾ ಹೆಂಗೋ ಬಾಲುನ ಕಾಪಾಡ್ಬಿಟ್ಟ. ಈಗ ನಮ್ ಸರದಿ, ನಾವು ನೀರಿಗೆ ಹಾರೋದು. ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಹಾರದೆ. ಅದು 2,000 ರೂಪಾಯಿ ವರ್ತ್ ಇರೋ ಗಾಗಲ್ಸ್, ವರ್ತ್ ಏನೋ 2,000 ರೂಪಾಯಿ ಅದಕ್ಕೆ. ಆದ್ರೂ ಹಾಕೊಂಡ್ ಹಾರೇ ಬಿಟ್ಟೆ. ಆಮೇಲೆ ಹಾರದ್ಮೇಲೆ ನಮ್ಮ ಹುಡುಗರು ಹೇಳ್ತಿದಾರೆ, ಇವಾಗ ಗಾಗಲ್ಸ್ ನೀರಿಗೆ ಹೋಗ್ಬಿಡ್ತು ಕಣೋ ಅಂತ. ಏನು ಮಾಡಕ್ಕಾಗಲ್ಲ, ಗಾಗಲ್ಸಿಗೆ ಇನ್ವೆಸ್ಟ್ ಮಾಡಿ ಮಾಡಿ ಸಾಕಾಯ್ತು ನನಗೂ. ಎಷ್ಟು ಹುಡುಕ್ತೆ ಕೊನೆಗೂ ಸಿಗ್ಲೇ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಗಾಗಲ್ಸ್ ಕ್ರೇಜು ಗಾಯ್ಸ್, ಬಹಳ ಬೇಜಾರಾಯ್ತು. ಇಷ್ಟೊತ್ತು ಬಾಲು ಕತೆ ಕೇಳಿ ನಿಮಗೆಲ್ಲ, ಇನ್ನೊಬ್ಬ ನಮ್ಮ ಬ್ಯಾಚ್ ಅಲ್ಲಿ ಇದ್ದಾನೆ ರಾಹುಲ್, ಅವನಿಗೂ ಅಷ್ಟೇ ಭಯ ನೀರು. ಕೊನೆಗೆ ಅವನನ್ನು ಹೋಗಿ ಬೋಟ್ ಅವರೇ ಕರ್ಕೊಂಡ್ ಬಂದ್ರು. ನೀರ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ, ಅದನ್ನ ಸಂಕರ್ಷಣ ಮಜಾ ತಗೊಂತಿದ್ದ. ಅವಾಗ್ಲೇ ಇವನ್ ತಗೊಂತಿದ್ದ, ಇವಾಗ ಇವನ್ ತಗೊಂತ ಇದ್ದಾನೆ. ಇದೆಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಒಳ್ಳೆ ಸನ್ಸೆಟ್ ವ್ಯೂ ನ ನೋಡ್ಕೊಂಡು ಬರ್ತಾ ಇದೀವಿ ಗೈಸ್. ಬಹಳ ಇದು ಹೇಳ್ತೀನಲ್ಲ, ಇದೇ ನಿಜವಾದ ವರ್ತ್ ಅಂದ್ರೆ ಇದು. ಇಂತ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇತ್ತು ಅಂದ್ರೆ ಸಂಜೆ ನಿಜವಾಗ್ಲು ಮತ್ತೆ ಒಂದ್ಸಲಿ ಹೋಗ್ಬೇಕು ಅನ್ಸುತ್ತೆ ಈ ವ್ಯೂ ನೋಡ್ತಾ ಇದ್ರೆ. ನಿಮ್ಗೂ ಹಾಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಆಮೇಲೆ ಈ ಒಂದು ಬೋಟ್ ರೈಡ್ ನ ಮುಗಿಸ್ಕೊಂಡು ಫುಲ್ ಸುಸ್ತಾಗಿತ್ತು. ಹಂಗೆ ರೆಸಾರ್ಟಿಗೆ ಹೋದ್ವಿ. ರೆಸಾರ್ಟಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಬಸ್ಲು ಮನೆಗೆ ಹೋದ್ರೆ ಈ ಹಾವು ಸಿಕ್ಬಿಡ್ಬೇಕಾ. ಈ ಹಾವು ನೋಡಿ ನಮಗನ್ಸಿದ್ದು ಹಂಗೇನೆ. ಆಮೇಲೆ ಇದನ್ನ ಹಿಡಿಯಕ್ಕೆ ನಮ್ಮ ಹತ್ರ ಸ್ಪೆಷಲಿಸ್ಟ್ ಇದ್ರು ಗಾಯ್ಸ್, ನಮ್ ಪಚ್ಚಿ ಅಣ್ಣ. ನಮ್ಮಲ್ಲಿ ಎಲ್ಲಾ ತರ ಕಲಾವಿದ್ರು ಇದಾರೆ ಗಾಯ್ಸ್. ಇವರು ಅವಾಗವಾಗ ಹಿಂಗೆ ಹಾವ್ನ ಹಿಡಿತಾ ಇರ್ತಾರೆ ನಮ್ಮ ಪಚ್ಚಿ ಅಣ್ಣ. ಇವ್ರಿಗೆ ಸ್ನೇಕ್ ಪಚ್ಚಿ ಅಂತಾನೆ ನಾವು ಕರಿತೀವಿ. ಇದನ್ನ ಬಹಳ ಕೇರ್ಫುಲ್ ಆಗಿ ಹಿಡಿದ್ರು. ನೋಡಿ, ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಕೇರ್ಫುಲ್ ಆಗಿ ಹಿಡಿದು ಕ್ಲೀನ್ ಒಂದು ಡಸ್ಟ್ಬಿನ್ ಗೆ ಹಾಕಿ ಅದನ್ನ ಸೀದಾ ತಗೊಂಡು ಈ ಹಾವನ್ನ ನೋಡಿ ಹೆದ್ರಿ ಬಿಲಾಸ್ ಸೇರಿದಂತ ನಮ್ಮ ಹುಡುಗರು ಹಾವು ಹಿಡಿದ್ಮೇಲೆ ಏನೇನ್ ಮಾತಾಡಿದ್ರು ಅಂತ ನೀವೇ ಒಂದ್ಸಲಿ ಕೇಳಿಸ್ಕೊಳ್ರಿ. ಎಷ್ಟು ಪೈಥಾನ್ ಬ್ರೋ, ಪೈಥಾನ್ ಅದು ಪೈಥಾನ್ ಅಂದ್ರೆ ಕನ್ನಡದಲ್ಲಿ ಇಲ್ರಿ, ಲಾಕ್ ಮಾಡ್ತೀರಾ? ಲಾಕ್ ಮಾಡ್ತೀವಿ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆ ಸಿಕ್ಕಾಕೊಂಡಿರೋ ಬಸ್ನ ನಮ್ ಹುಡುಗರು ಟಿಟಿ ಒಳಗೆ ಸಿಕ್ಕಾಕೊಂಡು ನೋಡ್ತಾ ಇದ್ರು. ಹಂಗೆ ನಮ್ ದರ್ಶನ ಆ ಬಸ್ ನಲ್ಲಿರೋ ಒಬ್ರಿಗೆ ಯಾರಿಗೋ ತಾಟ ಮಾಡಿಬಿಟ್ಟ. ಇದೆಲ್ಲ ಘಟನೆಗಳಾಗಿದ್ದು ನಾವು ವಾಪಸ್ ಬರ್ತಾ. ಹೀಗೆ ನಾವು ವಾಪಸ್ ಬರ್ತಾ ನಮಗೆ ಸಿಕ್ಕಿದ್ದು ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್. ಇದನ್ನು ಒಂದ್ ನೋಡ್ಕೊಂಡು ಹೋಗೋಣ, ಟೈಮ್ ಇತ್ತು ಅಂತ ಎಲ್ರು ಹೋಗ್ತಾ ಇದೀವಿ. ಈ ಒಂದ್ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಬಹಳ ಸೂಪರ್ ಆಗಿರುತ್ತೆ ಗಾಯ್ಸ್. ಆದ್ರೆ ಅದು ಸಂಜೆ ಟೈಮ್ ಅಥವಾ ಮಾರ್ನಿಂಗ್ ವ್ಯೂ ಅಲ್ಲಿ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಮ್ಮ ಬಲ್ಕಿ ಏನ್ ಹೇಳ್ತಾನೆ ಕೇಳೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅವನ್ ಯಾಕೆ ಮುಖ ಹಂಗ ಇಟ್ಕೊಂಡಿದ್ದ ನಂಗಂತೂ ದೇವರಾಣೆ ಗೊತ್ತಿಲ್ಲ. ಆಮೇಲೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಕ್ಕೆ ದುಡ್ಡು ಕೊಡ್ಬೇಕಂತ 10 ರೂಪಾಯಿ ಚಾರ್ಜ್ ಮಾಡ್ದಂತ, ಅದಂತೂ ಯಾಕಂತ ನನಗಂತೂ ಗೊತ್ತಿಲ್ಲ. ಹಂಗೆ ಇಲ್ಲಿ ಪಕ್ಕದಲ್ಲಿ ಯಾಕೋ ಬೋರ್ಡ್ ಹಾಕಿದ್ರು. ಬೋರ್ಡ್ ಹಂಗೆ ಸ್ವಲ್ಪ ಒಂದ್ಸಲಿ ಓದ್ಕೊಂಡ್ಬಿಟ್ಟೆ ನಾನು, ನೀವು ಓದ್ಕೊಂಡ್ಬಿಡಿ ಆಯ್ತಾ. ಹುಡುಗರೆಲ್ಲ ಹೋಗ್ತಾವ್ರೆ ಮೇಲೆ ಬಾಲಾಜಿ ನೋಡಿ, ಬೈಕ್ ಅನ್ನು ತಗೊಂಡು ಹೋಗ್ತವ್ರೆ. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಬೈಕ್ ಸಹ ಹೋಗ್ಬೋದು. ಆಮೇಲೆ ಈ ಒಂದು ಬ್ಯೂಟಿಫುಲ್ ವ್ಯೂ ನ ನೋಡ್ತಾ ನಾವೆಲ್ಲರೂ ಒಬ್ಬರಿಂದ ಒಬ್ರು ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಿಜವಾಗ್ಲೂ ತುಂಬಾ ವರ್ತ್ ಇದೆ. ನಾವು ಸ್ವಲ್ಪ ಬಿಸಿಲಲ್ಲಿ ಬಂದಿದ್ದಕ್ಕೆ ಚೂರ್ ಕಿರಿಕಿರಿ ಆಗತ್ತೆ. ಬಟ್ ನೀವೇನಾದ್ರು ಒಳ್ಳೆ ಮಳೆಗಾಲದಲ್ಲಿ ಅಥವಾ ಸನ್ರೈಸ್ ಟೈಮ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ಕಳೆದು ಹೋಗೋದಂತೂ ಗ್ಯಾರಂಟಿ ಗುರು. ಆಮೇಲೆ ನಮ್ ಬಲ್ಕಿ ಇದು ಎಷ್ಟು ಆಳ ಇರ್ಬೋದು ಅಂತ ಬಗ್ಗೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ದ. ಮೋಸ್ಟ್ಲಿ ಅವ್ನ ಕಡೆಯವ್ರು ಯಾರು ಅವ್ನಿಗೆ ಕಾಣಿಸ್ತಿದಾರೆ ಕೆಳಗಡೆಯಿಂದ, ಅದಕ್ಕೆ ಬಹಳ ಆ ಕಡೆ ಈ ಕಡೆ ನೋಡ್ತಿದ್ದ. ಆಮೇಲೆ ಶುರು ಆಯ್ತು ಇವ್ರದ್ದು ಫೋಟೋ ಸೆಷನ್. ಆಮೇಲೆ ಕ್ಯಾಮ್ರಾ ನೋಡ್ದ ನಮ್ ದುನಿಯಾ, ಕೊಟ್ಟೇ ಬಿಟ್ಟ ಒಂದೊಂದು ಜಿಮ್ ಫೋಸ್. ಸೈಕಾದೆ ನೀನು ತುಂಬಾ ಲೈಕಾದೆ. ಆಮೇಲೆ ಏನು ಆಂಗಲ್ ಅಲ್ಲಿ ಫೋಟೋ ತೆಗ್ಸ್ಕೊಂಡಿದ್ದು ನಮ್ ದುನಿಯಾ. ಪಾಪ ನಮ್ ಪಚ್ಚಿ ಅಣ್ಣಂಗೂ ಒಂದ್ ಫೋಟೋ ತೆಗೆದು ಸಾಕಾಗೋಯ್ತು ಅನ್ಸತ್ತೆ. ಅದಕ್ಕೆ ಲಾಸ್ಟಿಗೆ ಅವರೊಂದು ಸ್ಮೈಲ್ ಕೊಟ್ರು. ಆದ್ರೆ ನಮ್ ಪಚ್ಚಿ ಅಣ್ಣಂದು ಶ್ರಮಕ್ಕೆ ನನ್ ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತಾ, ನೆಕ್ಸ್ಟ್ ಇದು ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೆಳಗಡೆಯಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಬಾಯಿಗೆ ಬಂದಿದೆ ನಮ್ ರಾವ್ದವ್ರಿಗೆ ಪುಕ್ಷಟ ರೈಡ್ ಅಂತ ಬಂದ್ಬಿಟ್ರು ಹುಡುಗರು. ಅವರಿಗೆ ಬಾಯಿಗೆ ಬಂದಂಗಾಗಿದೆ.
ಓಕೆ ಇನ್ನೊಂದ್ಸ ಧೈರ್ಯಶಾಲಿ ಬಾಲವರು ಫಸ್ಟು ಹತ್ತುತ್ತಾರಂತೆ. ಅವರಿಗೆ ನೀರಂದ್ರೆ ಏನು ಫುಲ್ಲು ನೀರು ಕೊಡ್ಬೇಕಂತೆ, ನೀರು ಹಾಕಿರೋದು. ಹಂಗಾಗಿ ಫಸ್ಟ್ ಅವರೇ ಹತ್ತುತ್ತಾರಂತೆ. ಏನಂತೀರ ಬಾಲಾಜಿ, ನೀವು ಹೋಗ್ತೀರಾ ಫಸ್ಟ್? ನೋಡೋಣ. ಇದು ಆಫ್ ದ ಸ್ಕ್ರೀನ್ ಅವ್ರದ್ದು ಬೇರೆನೇ ಮಾತಿರುತ್ತೆ. ಬಹಳ ಭಯ ಪಡುವಂತ ಬಾಲಾಜಿ ಅವರು ನೋಡಕ್ ಮಾತ್ರ ಹಿಂಗವ್ರೆ, ಅಂದ್ರೆ ತುಂಬಾ ಭಯ ಪಡ್ತಾರೆ. ಎಲ್ಲ ಅಡ್ವೆಂಚರ್ ಮಾಡಕ್ಕೆ ಫುಲ್ ಜಿಗಿತಾ ಇದ್ದಾರೆ ನಮ್ಮ ಹುಡುಗರು. ಎಲ್ಲ ಹುಡುಗರು ಬಾಲು ಕರೀತಿದ್ದಾರೆ, ಆದ್ರೆ ಬಾಲಾಜಿ ಅವ್ರು ಮಾತ್ರ ವಾಪಸ್ ಮನೆಗೆ ಹೋಗ್ತಾವ್ರೆ. ಈಗ ನಮ್ಮ ದೊಡ್ಡದಿರುವಂತ ಪ್ರಜ್ವಲ್ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಬಾಲಾಜಿ ಅವರು ಎದುರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ. ಈಗಲೂ ಬರ್ತಿಲ್ಲ ಅವರು, ನಮ್ಮ ಬಾಲಾಜಿ ಅವರು. ನಮ್ಮ ಪ್ರಜ್ವಲ್ ಅವರು ಬರ್ತಾ ಇದ್ದಾರೆ. ಇಲ್ಲಿಂದ ನಾವು ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಒಳ್ಳೆ ಸ್ಟೈಲ್ ಅಲ್ಲಿ ಹೊಡಿಬೇಕಂತೆ ನಾನೇ ಹೇಳಿದ್ದು. ನೀವೇನಾದ್ರು ಒಳ್ಳೆ ಗ್ಯಾಸ್ಟ್ರಿಕ್ಕಿಗೆ ಎಲ್ಲದಕ್ಕೂ ಒಳ್ಳೇದು, ಬಹಳ ಅದ್ಭುತ. ನಮ್ಮ ಹುಡುಗರು ಅಷ್ಟೆಷ್ಟು ಕಾಟ್ಲೆ ಕೊಡ್ತಿಲ್ಲ ಅವರಿಗೆ. ಅದ್ ಕೊಡಿ, ಇದ್ ಕೊಡಿ, ಖಾರ ಕೊಡಿ, ಕೋಲ್ಡ್ ಕೊಡಿ. ನೋಡಿ ಎಷ್ಟು ತಿಂತಿದ್ರು. ಸ್ಟ್ರಾಂಗ್ ಇರ್ಲಿ ನೋಡ್ರಿ. ನೀವು ನಿಮ್ ಫ್ರೆಂಡ್ಸ್ ಹಿಂಗೆ ಮಾಡ್ತಾರೆ ಎಲ್ಲಾರು ಹೋಟ್ಲಿಗೆ ಹೋದ್ರೆ ನಿಮ್ ಕಾಮೆಂಟ್ ಅಲ್ಲಿ ತಿಳಿಸಿ. ಪಕ್ಕದ ಅಂಗಡಿಯಲ್ಲಿ ನಮ್ಮಿಬ್ಬರು ಬ್ರದರ್ಸು ಫ್ರೂಟ್ಸ್ ತಿಂತಾರೆ. ಅವರಿಗೆ ಫ್ರಿಜರ್ ಸೋಡಾ ಬೇಡ ಅಂತೆ, ಫ್ರೂಟ್ಸ್ ಬೇಕು, ಆರೋಗ್ಯವಿರಬೇಕು ಅಂತ ಫ್ರೂಟ್ಸ್ ತಿಂತಾರೆ. ಎಲ್ಲಿ ಬಂದ್ರು ನಮ್ಮ ಶಿವಮೊಗ್ಗ ಹೊರ್ತಾ ಮಾತ್ರ ನಿಲ್ಸಲ್ಲ ಹುಡುಗರು. ಅವ್ರಿಗೆ ಅಷ್ಟಿಷ್ಟು ತಲೆ ತಿಂತಿಲ್ಲ ಅವಾಗಿಂದ. ಅಯ್ಯಯ್ಯೋ, ಈಗ ನಮ್ಮ ಸಂಕರ್ಷಣ ಹೆಂಗ್ ಕುಡಿತಾರೆ ನೋಡೋಣ. ಈಗ ಭರತ್ ಶೆಟ್ಟಿ ಅವರು ಮುಲೆಟ್ ಭರತ್ ಶೆಟ್ಟಿ ಅವರು ನಮ್ಮ ಸ್ನೇಕ್ ಪಚ್ಚಿಬ್ರು ಅವ್ರು ಹೆಂಗ್ ಕುಡಿತಾರೆ ನೋಡಿ. ನೋಡಿ ಯುದ್ಧ ಮಾಡೋ ತರ ಕುಡಿತಾರೆ ನಮ್ಮ ಉಸ್ತಾದು. ಮುಖ ನೋಡ್ರಿ ಅದು ಹಿಡಿದ್ಬಿಟ್ಟು ಕೊಡಿ. ನೋಡಿ ಎಲ್ಲಾರ್ದು ಯಾವ್ದು ಕೆಳಗ್ ಬೀಳದ ಅದನ್ನ ಹಿಡ್ಕೊಂಡು ಕುಡಿತಾರ ನಮ್ಮ ಪ್ರಶಾಂತ್ ದುನಿಯಾ ಅವರು ಜಿಂಬಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಜನ. ನೋಡಿ ಶಾಕ್ ಆಗ್ಬಿಟ್ಟೆ. ಆಮೇಲೆ ರಾಹುಲನು ಹಾಕ್ಸ್ಕೊಂಡ, ಬಟ್ ಅವ್ನ ಯಾಕೋ ಒಳ್ಳೆ ವಿಷ ಕುಡಿಯೋ ತರ ಮಾಡ್ತಾನೆ ನೋಡಿ. ಆಮೇಲೆ ನಾನು ಒಂದ್ ಭರ್ಜರಿಗೆ ಹಾಕ್ಸ್ಕೊಂಡು ಸರಿಯಾಗಿ ಏರ್ಸ್ಬಿಟ್ಟೆ. ಆಮೇಲೆ ನನಗೆ ಯಾಕೋ ಅದು ಇಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಇನ್ನೊಂದು ಸ್ಪೆಷಲ್ ಆಗಿ ಮಟ್ಕಾದಲ್ಲಿ ಹಾಕ್ಸ್ಕೊಂಡೆ. ಬಟ್ ಇದೇನು ಅಂತ ಏನು ಸ್ಪೆಷಲ್ ಇರಲಿಲ್ಲ, ಸೇಮೇ ಇತ್ತು, ಸುಮ್ಮನೆ ಮಕ್ಕಾರ್ ಮಾಡ್ತಾರ ಅಷ್ಟೇ. ಆಮೇಲೆ ನಾವು ಇಲ್ಲಿಂದ ಸೀದಾ ಸಾಗರದಲ್ಲಿರೋ ಒಂದು ಡಾಬಾಕ್ ಬಂದ್ವಿ ಊಟ ಮಾಡೋಣ ಅಂತ. ಒಂದು 4 ಗಂಟೆ ಆಗಿತ್ತು. ಇದೇ ನಿಸರ್ಗ ಗಾರ್ಡನ್ನು, ಒಳ್ಳೆ ಸಖತ್ತಾಗಿತ್ತು ಇಲ್ಲಿ ಮಾತ್ರ ಊಟ. ನೀವು ಇಲ್ಲೊಂದ್ಸರಿ ಬಂದು ಟೇಸ್ಟ್ ಮಾಡಿ, ಭಾಳ ಚೆನ್ನಾಗಿರತ್ತೆ. ಆಮೇಲೆ ಹಂಗಲ್ಲೇ ಊಟ ಮುಗಿಸ್ಕೊಂಡು ಹೋಗುತ್ತಾ ನೋಡ್ತಾ ಇದೀವಿ ಕಿಟಕಿಯಲ್ಲಿ, ಈ ತರ ಬಿಡ್ಬೇಕಾ ವೆದರು. ಆಮೇಲೆ ಮಳೆನೂ ಶುರುವಾಯ್ತು ಜೋರಾಗಿ. ಆದ್ರೂ ಒಳ್ಳೆ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಆ ಮಳೆನ ಬರ್ತಾ ಇದ್ವಿ. ಆದ್ರೆ ಸಡನ್ ಆಗಿ ಹಿಂಗಾಗ್ಬಿಡೋದ. ನೋಡಿ ಸಾಗರ ರೋಡಲ್ಲಿ KSRTC ಬಸ್ಸು ಗುದ್ಬಿಟ್ಟಿದೆ. ಆದ್ರೆ ಆ ವ್ಯಕ್ತಿಗೆ ಬೈಕಿಗೆ ಗುದ್ದಿದ್ದಾರೆ. ಆದ್ರೆ ಆ ವ್ಯಕ್ತಿನ ಯಾರು ಎತ್ತಕ್ಕೆ ಬರ್ತಿಲ್ಲ. ಇಲ್ಲಿ ಬಸ್ಸು ಬೈಕು ಆಕ್ಸಿಡೆಂಟ್ ಆಗಿದೆ. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಸಾಗರ ರೋಡ್ ಇದು, ಸಾಗರದಿಂದ ಸ್ವಲ್ಪ ಮುಂದೆ KSRTC ಬಸ್ಸು. ಇದು ಬಸ್ ನಂಬರ್. ಬೈಕಿಗೆ ಆಕ್ಸಿಡೆಂಟ್ ಆಗಿದೆ, ಬೈಕಿಗೆ ಗುದ್ದಿರೋದು. ಯಾರ್ಯಾರು ಆ ವ್ಯಕ್ತಿನ ಸಾಗರದಲ್ಲಿ ಆಗಿರೋ ಘಟನೆ. ಕೊನೆಗೂ ನಾವು ಆ ವ್ಯಕ್ತಿನ ಆ್ಯಂಬುಲೆನ್ಸ್ ಕರೆಸಿ ಅದರಲ್ಲಿ ಹತ್ತಿಸಿ ಕಳಿಸಿದ್ದೀವಿ ಗಾಯ್ಸ್, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಆಮೇಲೆ ಪೊಲೀಸವರಿಗೆ ಕೂಡ ನಾವು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಗಾಯ್ಸ್. ನಾವಂತೂ ಕೈಲಾಗದವ್ರ ಥರ ಎಲ್ಲ ನಿಂತ್ಕೊಂಡು ನೋಡೋರಲ್ಲ. ಅದು ಏನಾರು ಆಗಲಿ ನಾವು ಸಹಾಯ ಮಾಡೇ ಮಾಡ್ತೀವಿ ಕಷ್ಟದಲ್ಲಿರೋರಿಗೆ. ಇಲ್ಲಿಗೆ ಗಾಯ್ಸ್ ನನ್ನ ಈ ವ್ಲಾಗ್ ಈ ಥರ ಎಂಡಿಂಗಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೇನಾರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನಗೆ ಗೊತ್ತು ನಾನು ಈ ಫಸ್ಟ್ ವ್ಲಾಗ್ ವೀಡಿಯೋದಲ್ಲಿ ಸುಮಾರಷ್ಟು ನಾನು ತಪ್ಪುಗಳು ಮಾಡಿದ್ದೀನಿ. ವಾಯ್ಸಿಂದ ಆಗಿ ಏನೂ ಆಡಿಬಲ್ ಇಲ್ಲ ಸರಿಯಾಗಿ, ಆದರೂ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ವಾಯ್ಸಿಂದು ತುಂಬ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ
ದಯವಿಟ್ಟು ನಿಮ್ದು ಏನೇ ಹಾನೆಸ್ಟ್ ಒಪಿನಿಯನ್ ರಿವ್ಯೂ ಇದ್ದರೂ ನನಗೆ ಕೊಡಿ, ನಾನು ಅದನ್ನು ಸರಿಪಡಿಸ್ಕೊತೀನಿ ಗೈಸ್. ಮತ್ತು ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ಮಜಾ ಮಾಡಿ, ಲೈಫ್ನ ಒಂದೇ ಲೈಫು ಎಂಜಾಯ್ ಮಾಡಿ ಗೈಸ್. என்றெண்ணும் போது வந்த அழுகை நின்றது. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. அபிராமியே தாலாட்டும் சாமியே நான் தானே தெரியுமா.